ಯುವಕರ ಆಶಾಕಿರಣ, ಬಡವರ ಬಂಧು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಅಖಿಲ ಕರ್ನಾಟಕ ಡಾಕ್ಟರ್ ಟಿ.ಎ. ಶರವಣ ಅಭಿಮಾನಿಗಳ ಬಳಗ, ಬೆಂಗಳೂರು. ಏನು ನಮ್ಮ ಶಾಸಕರು, ವಿಧಾನ ಪರಿಷತ್ ಹಾಗೂ ಉಪನಾಯಕರಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಉಪನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಟಿ.ಎ. ಶರವಣ ಸಾಹೇಬರು ನನ್ನ ರಾಜಕೀಯ ಗುರುಗಳು, ಮಾರ್ಗದರ್ಶಕರು ಹಾಗೂ ನನ್ನಂಥ ಎಷ್ಟೋ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶರವಣ ಸಾಹೇಬ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂತ ಈ ಮುಖಾಂತರ ಅವ್ರಿಗೆ ವಿಶ್ ಮಾಡ್ತೀನಿ. ನಾವು ಅವರ ಒಂದು ಮಾರ್ಗದರ್ಶನದಲ್ಲೇ ನಡೀತಾ ಬಂದಿದ್ದೀವಿ. ಇವತ್ತು ಅವ್ರದ್ದೇನು ಆಗಸ್ಟ್ 25 ಅವ್ರ ಜನ್ಮದಿನೋತ್ಸವ ಇದೆ. ಇವತ್ತು ಒಂದು ವಿಜೃಂಭಣೆಯಿಂದಲೇ ನಾವು ಮಾಡಿದ್ದೀವಿ. ಬೆಳಗ್ಗೆ ಅವರ ಹೆಸರಲ್ಲಿ ವಿನಾಯಕ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋ ಮುಖಾಂತರ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬುಕ್ಸು, ಪೆನ್ಸಿಲ್ ಕಿಟ್ಸು, ಸಿಹಿ ತಿಂಡಿಗಳನ್ನ ಹಂಚಿದ್ದೀವಿ. ಈಗ ಸಂಜೆ ಮೇಲೆ ದೇವಸ್ಥಾನಗಳಿಗೆ ತೆರಳಿರ್ತಕ್ಕಂಥದ್ದಾಗಿರ್ಬೋದು. ಈಗ ಅವರ ಅಭಿಮಾನಿಗಳ ಜೊತೆ ಹಾಗೂ ಅವರ ಸ್ನೇಹಿತರುಗಳ ಜೊತೆ ಸಚಿವರುಗಳು, ಮಾಜಿ ಸಚಿವರುಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲ ಬಂದು ಅವರ ಅಭಿಮಾನಿಗಳ ಜೊತೆ ವಿಶ್ ಮಾಡಿರ್ತಕ್ಕಂಥದ್ದು ಎಲ್ಲ ನೀವು ನೋಡಿದ್ದೀರಾ. ನಮಗೆಲ್ಲ ಖುಷಿ ತಂದಿದೆ ಇವತ್ತೊಂದು ದಿವಸ ಅಂತ ಹೇಳಿ ಬಯಸ್ತೀವಿ ಸರ್ ಈ ಮುಖಾಂತರ. ಸರಿ, ಒಂದು ಬಡ್ಡೆ ದಿನ 150 ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ಪೌರ ಕಾರ್ಮಿಕರಿಗೆ ಮತ್ತು ಆಟೋ ಡ್ರೈವರ್ಸ್ಗೆ ಬಟ್ಟೆ ಸಮೇತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಅವರು ಕೊಡುಗ ಇದ್ದಾನೆ ಸರ್. ಇವತ್ತು ಅಂತಲ್ಲ ಸರ್, ಅವರು ವರ್ಷದ ಪ್ರತಿದಿನವೂ ಅವ್ರ ಮನೆ ಮುಂದೆ ಜನ ಇರ್ತಾರೆ. ಅವ್ರ ಹತ್ರ ಅನುಕೂಲ ಪಡ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅಂದರೆ ಯಾವಾಗಲೂ ಮುಂದೆ ನಿಂತಿರ್ತಾರೆ. ದೀನದಲಿತರಿಗೆ ಮುಂದೆ ನಿಂತಿರ್ತಾರೆ, ಬಡವ್ರಿಗೆ ಮುಂದೆ ನಿಂತಿರ್ತಾರೆ. ನಾವು ಹೇಳಿದ್ವಲ್ಲ ಸರ್, ಅವ್ರ ಥರ ಇವತ್ತೊಂದು ದಿವಸದಲ್ಲಿ ರಾಜಕಾರಣಿಗಳು ಎಲ್ಲರೂ ಇದೇ ರೀತಿ ಸಹಾಯ ಮಾಡಿಕೊಂಡು ಒಬ್ಬ ವಿದ್ಯಾರ್ಥಿಗಳು, ಯುವಕರು, ಒಬ್ಬ ಬಡವರಾಗಿರ್ಬೋದು, ಒಬ್ಬ ಆಗದೆ ಹೋಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಯಾವಾಗ ಬೆನ್ನೆಲುಬಾಗಿ ನಿಂತಿರ್ತದೆ ಎಲ್ಲರೂ ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸಾಹೇಬರು. ಅವ್ರ ಹೆಸರಲ್ಲಿ ಎಷ್ಟೊಂದು ಜನ ಮನೆ ನಡೆಸ್ತಾ ಇದ್ದಾರೆ. ಸಾಹೇಬರು ಅವ್ರಿಗೆ ಅವರೇ ಸಾಟಿ ಸರ್. ಅವ್ರಿಗೆ ಏನೇ ವರ್ಣಿಸಿದ್ರು ಕಡಿಮೆನೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಸಾಕಷ್ಟು ಸಾವಿರಾರು ಜನ ಅವರ ಬೆಂಬಲಿಗರು ಬಂದಿದ್ರು. ಇನ್ನು ಮತ್ತೊಬ್ಬರೆಲ್ಲ ಟ್ಯಾಟೂಗಳೆಲ್ಲ ಹಾಕ್ಕೊಂಡಿದ್ದಾರೆ ಸರ್. ನಾವು ಹೇಳ್ತೀವಿ, ಅವ್ರಿಗೆ ಸಹಸ್ರಾರು ಅಭಿಮಾನಿಗಳನ್ನ ಹೊಂದಿರ್ತಾರೆ ರಾಜ್ಯದಲ್ಲಿ. ನಾವು ಹೇಳ್ತೀವಿ ಸರ್, ಅವರು ಕೆಲಸದಿಂದನೇ ಅವ್ರ ಹೆಸರಾಗಿರ್ತಕ್ಕಂಥವ್ರು. ಇವತ್ತು ಅವರು ಬರ್ತಡೇ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ನಮಗೆಲ್ಲ ತುಂಬ ಖುಷಿ ತಂದಿದೆ. ಪೂಜ್ಯರಾದಂಥ ವಿನಯ್ ಗುರೂಜಿಯವರು ಬಂದು ಅವ್ರಿಗೆ ವಿಶ್ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ನನ್ನ ಆರಾಧ್ಯ ದೈವ ನೋಣನ್ಕೆರೆ ಅಜ್ಜಯ್ಯನವರಾದಂಥ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಗಳು ಕೂಡ ಅವ್ರಿಗೆ ದೂರವಾಣಿ ಮುಖಾಂತರ ವಿಶ್ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಅವ್ರಿಗೆ ಒಳ್ಳೆ ಆಶೀರ್ವಾದ ಇದೆ ಸರ್. ಭಗವಂತನ ಆಶೀರ್ವಾದ ಇದೆ, ಜನರು ಶಕ್ತಿ ಇದೆ. ನಮ್ಮ ವರಿಷ್ಠರಾದಂಥ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣನವರು ಹಾಗೂ ನಿಖಿಲಣ್ಣನವರ ಒಂದು ಬಲ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಸಚಿವರಾಗ್ತಾರೆ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್. ಸರ್, ಮತ್ತೊಮ್ಮೆ ನನ್ನ ಮಾರ್ಗದರ್ಶಕರು ಹಾಗೂ ನನ್ನ ಗುರುಗಳು ಆದಂಥ ಟಿ.ಎ. ಶರವಣ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳು. ಭಗವಂತ ಆಯಸ್ಸು, ಆರೋಗ್ಯ, ಅಧಿಕಾರ ಕೊಟ್ಟು ಈ ಮುಖಾಂತರ ಇನ್ನೂ ಅಪಾರ ಸಂಖ್ಯೆಯಲ್ಲಿ ಜನಗಳನ್ನ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಲಿ ಅಂತ ನಾಡದೇವತೆ ಚಾಮುಂಡೇಶ್ವರಲ್ಲಿ ಕೇಳ್ಕೊತೀನಿ ಸರ್.